ಇನ್ನು ಕರ್ನಾಟಕ ಬಂದ್ ಬಗ್ಗೆ ಪ್ರವೀಣ್ ಶೆಟ್ಟಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಲೈವ್ ನಲ್ಲಿ ಏನು ಹೇಳ್ತಿದ್ದಾರೆ, ಹಾಗಾದ್ರೆ ಕರ್ನಾಟಕ ಬಂದ್ ಆಗುತ್ತಾ ಇಲ್ವಾ, ಏನು ತೀರ್ಮಾನ ತೆಗೆದುಕೊಳ್ತಾರೆ ನೋಡೋಣ ಬನ್ನಿ. ಇಲ್ಲ ಅಥವಾ ಸಿಎಂ ಹತ್ರ ಇಲ್ಲಿ ತನಕ ನಾವು ಫಂಡ್ ಕೇಳಲಿಕ್ಕೆ ಹೋಗಿಲ್ಲ, ಯಾರ ಹತ್ರ ನಾನು ದುಡ್ಡಿಗೆ ಹೋಗಿಲ್ಲ. ಆದ್ರಿಂದ ನಮ್ಗೆ ಯಾವುದೇ ಭಯ ಇಲ್ಲ. ನಾವು ಮಾಡ್ತಾ ಇರುವುದು ಕಾವೇರಿ ನೀರು ಕನ್ನಡಿಗರ ಆಸ್ತಿ, ಅದು ಜೀವನಾಡಿ. ಬೆಂಗಳೂರು ನಗರದಲ್ಲಿ ಇರುವರು ಪ್ರತಿಯೊಬ್ಬರು ನೀರು ಕುಡಿಬೇಕಾಗಿದೆ. ಮಂಡ್ಯ ಮೈಸೂರು ರೈತರು ಕುಡಿಬೇಕಾಗಿದೆ. ಉತ್ತರ ಕರ್ನಾಟಕದಲ್ಲಿ ಮಹದಾಯಿ ಮತ್ತೆ ಕಳಸಾ ಬಂಡೂರು ಯೋಜನೆಯನ್ನ ಜಾರಿಗೆ ತರಬೇಕು. ಇದರಲ್ಲಿ ಪ್ರತಿಯೊಬ್ಬ ರಾಜಕಾರಣಿಗಳ ಪಾತ್ರನೂ ಇದೆ, ಪ್ರತಿಯೊಬ್ಬ ಅಧಿಕಾರಿಗಳ ಪಾತ್ರವೂ ಇದೆ. ಅವರಿಂದ ನಮಗೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ. ಒಟ್ಟಾರೆ ವ್ಯವಸ್ಥೆ ನಮಗೆ ಕನ್ನಡಿಗರಿಗೆ ಮರಣಶಾಸನವನ್ನ ಬರೆಯುವಂತ ಕೆಲಸ ಮಾಡಿದೆ. ಆದ್ರಿಂದ ನಾವು ಸರ್ಕಾರಕ್ಕೆ ಒತ್ತಡವನ್ನ ಹಾಕ್ತಾ ಇದ್ದೀವಿ. ಯಾರ ಒತ್ತಡನೂ ಇಲ್ಲ ಇದರಲ್ಲಿ. ನಮ್ಗೆ ಇಲ್ಲಿ ಸಾಮಾನ್ಯ ಜನರು ಮತ್ತೆ ಮಳೆ ಚೆನ್ನಾಗಿ ಸುರಿದಿರೋದ್ರಿಂದ, ಡ್ಯಾಂಗಳಲ್ಲಿ ನೀರು ತುಂಬುತ್ತಾ ಇರೋದ್ರಿಂದ, ಒಳೆ ಹರಿವು ಜಾಸ್ತಿ ಆಗ್ತಾ ಇರೋದ್ರಿಂದ, ಮತ್ತೆ ಸರ್ಕಾರ ನೀರನ್ನ ಬಿಡಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿರೋದ್ರಿಂದ ನಾವು ಈ ಬಂದಿಂದ ಹೋರಾಟವನ್ನ ಮಾಡಲಿಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ. ವಾಟಾಳ್ ಅವರಿಗೆ ಯಾವಾಗಲೂ ನಮ್ಮ ಬೆಂಬಲವನ್ನ ಕೊಡ್ತಾ ಇರ್ತೀವಿ. ವಾಟಾಳ್ ಅವ್ರ ಬಗ್ಗೆ ನಮ್ದು ಎರಡೇ ಮಾತೇ ಇಲ್ಲ. ಅವ್ರ ಹೋರಾಟದಲ್ಲಿ ಕರ್ನಾಟಕದ ನಂಬರ್ 1 ಅಂತ ಹೇಳಿದ್ವಿ ಎಲ್ಲರೂ. ಸರ್, ಈಗ CWMA ಮೊದಲನೇ ಡೈರೆಕ್ಷನ್ ಅಲ್ಲೂ ಕರ್ನಾಟಕ ಹಿನ್ನಡೆ ಆಗಿದೆ. ನಿನ್ನೆ ಕೊಟ್ಟಂತ ಎರಡನೇ ಡೈರೆಕ್ಷನ್ ಅಲ್ಲೂ ಕೂಡ ಕರ್ನಾಟಕಕ್ಕೆ ಹಿನ್ನಡೆ ಆಗಿದೆ. ತಾವು ಮೊದಲನೇ ಡೈರೆಕ್ಷನ್ ಅಲ್ಲಿ ಈ ರೀತಿಯಾದ ನಿರ್ಧಾರ ಕೈಗೊಂಡಿದ್ರಿ. ಈಗ ನಿನ್ನೆ ಡೈರೆಕ್ಷನ್ ಬಂದಿದೆ. ಅದರ ಪ್ರಕಾರ ಹೋದ್ರೆ ತಾವು ಹೋರಾಟ ಮಾಡಲ್ಲ ಅಂತ ಹೇಳ್ತೀರಾ? ಯಾಕಂದ್ರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಯಾಕಂದ್ರೆ ಕನ್ನಡ ಪರ ಹೋರಾಟಗಾರರು ಏನು ರೈತರ ಪರವಾಗಿ ನಿಂತಿದ್ದೀವಿ ಅನ್ನುವಂತ ಮಾತನ್ನ ಹಿಂದೆ ಕೂಡ ತಾವು ಹೇಳಿದ್ರಿ, ತಮ್ಮ ಹಲವು ಬಣಗಳು ಕೂಡ ಹೇಳಿದ್ವು. ಆದ್ರೆ ಈ ನಿರ್ಧಾರ ಸರಿಯಾ ಅನ್ನುವಂತಹ ಚರ್ಚೆ ಈಗ ಆಗ್ತಾ ಇದೆ. ನೋಡಿ, ಅವತ್ತು ನಾವು ಬಂದ್ ಕರೆ ಕೊಟ್ಟಾಗ ಮಳೆ 20% ಕರ್ನಾಟಕ ಮಳೆ ಬಂದಿಲ್ಲ. ಯಾವ ಡ್ಯಾಮ್ ಅಲ್ಲೂ ನೀರಿದ್ದಿಲ್ಲ. ಅಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಬಂದ್ ಕರೆ ಕೊಟ್ಟಿದ್ದೀವಿ ಎಲ್ಲ ಒಟ್ಟಿಗೆ. ಅದಾದ ತಕ್ಷಣ ನಿರಂತರವಾಗಿ ಮಳೆ ಸುರಿದಿದೆ. ನೀರು ಹೇರಳವಾಗಿ ನಮ್ಮ ಡ್ಯಾಂಗಳು ತುಂಬುತ್ತಾ ಇದ್ದಾವೆ. ಸರ್ಕಾರ ನಮಗೆ ನೀರು ಬಿಡಲ್ಲ ಅನ್ನುವಂತ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು, ನೀರಾವರಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಸುಪ್ರೀಂ ಕೋರ್ಟ್ ಹೋಗ್ತೀವಿ, ನೀರನ್ನ ಬಿಡಲ್ಲ ಅನ್ನುವಂತ ಮಾತನ್ನು ನಿನ್ನೆನೂ ಸಹ ಹೇಳಿದ್ದಾರೆ. ಅವರ ಮಾತಿನ ಭರವಸೆ ಮೇಲೆ ನಾವು ಈ ಬಂದನ್ನ ವಾಪಸ್ ತಗೊಳ್ತಾ ಇದ್ದೀವಿ. ಆದ್ರೆ ತಮಿಳುನಾಡಿನ ಬೆಳವಣಿಗೆಗಳು ಸಾಕಷ್ಟು ಮಟ್ಟದಲ್ಲಿ ಬದಲಾವಣೆ ಆಗ್ತಾ ಇದೆ. ತಮಿಳುನಾಡಿನ ಎಂಪಿಗಳಿರ್ಬೋದು, ಪಾರ್ಲಿಮೆಂಟ್ ಮಟ್ಟದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ? ತಮಿಳುನಾಡಿನವರು ನಮ್ಮ ನೀರನ್ನ ಕಬಳಿಸಲಿಕ್ಕೆ ಅವರು ಎಲ್ಲ ಒಗ್ಗಟ್ಟಾಗಿ, ಎಲ್ಲಾ ರಾಜಕೀಯ ಪಕ್ಷಗಳು ಒಗ್ಗಟ್ಟಾಗಿ ಆ ಕಾರ್ಯತಂತ್ರವನ್ನ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮಲ್ಲಿ ಲೋಕಸಭಾ ಸದಸ್ಯರು ಡೆಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾರೆ ಅನ್ನುವಂತ ನಾವು ಪ್ರಶ್ನೆಗಳನ್ನ ಅವರಿಗೂ ಸಹ ಇಡಬೇಕಾಗಿದೆ. ನಮ್ಮ ಅಧಿಕಾರಿಗಳು ಸಹ ಏನ್ ಮಾಡ್ತಾ ಇದ್ದಾರೆ? ಇಷ್ಟು ವರ್ಷ ತನಕ ನಮ್ಗೆ ಕರ್ನಾಟಕದ ವಿಷಯದಲ್ಲಿ ಅಥವಾ ಕಾವೇರಿ ವಿಷಯದಲ್ಲಿ ನ್ಯಾಯ ಯಾವತ್ತೂ ಸಿಗ್ತಾ ಇಲ್ಲ. ಅದಕ್ಕಾಗಿ ಹೋರಾಟವನ್ನ ತೀವ್ರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನಿನ್ನೆ ಕೊಟ್ಟಿರುವಂತಹ ಆದೇಶವನ್ನ ಬಾರಿ ಗಂಭೀರವಾಗಿ ಚರ್ಚೆ ಮಾಡುವುದರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡುವಂತ ಕೆಲಸವನ್ನು ಸಹ ನಾವು ಮಾಡಿದ್ವಿ. ಸರ್, ಈಗ ಅವತ್ತು ಬಂದಿಗೆ ಕರೆ ಕೊಟ್ಟಾಗ ನೀವು ವಾಟಾಳ್ ನಾಗರಾಜು, ಶಿವರಾಮೇಗೌಡರು, ಸಾರಾಭೂಮಿರು ಎಲ್ಲರೂ ಸೇರಿ ಒಂದು ಒಮ್ಮತದಿಂದ ತೀರ್ಮಾನ ತಗೊಂಡಿದ್ದೀವಿ. ಇವತ್ತು ನೀವು ಬಂದಿಗೆ ನಮ್ಗೆ ಬೆಂಬಲ ಇಲ್ಲ ಅಂತ ನೀವು ಹೇಳ್ತಾ ಇರೋದು, ವಾಟಾಳ್ ನಾಗರಾಜ್ ಅವರ ಜೊತೆ ಚರ್ಚೆ ಮಾಡಿ ಡಿಸೈಡ್ ಮಾಡಿರೋದು ಅಥವಾ ಏಕಾಏಕಿ ಡಿಸೈಡ್ ಮಾಡಿರೋದು? ವಾಟಾಳ್ ಅವರ ಜೊತೆ ಚರ್ಚೆ ಮಾಡಿದೀವಿ, ಮನವಿ ಮಾಡಿದೀವಿ. ಅವ್ರು ಯಾವುದೇ ಕಾರಣಕ್ಕೂ ಬಂದನ್ನು ವಾಪಸ್ ತಗೊಳ್ಳಲ್ಲ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಇವಾಗಲೂ ಸಹ ನಿಮ್ಮ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಬೇಡ, ಮುಂದೆ ಕರೀರಿ, ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ. ಕನ್ನಡಿಗರಿಗಾಗಿ, ಕರ್ನಾಟಕಕ್ಕಾಗಿ ನಿಮ್ಮ ಅಗತ್ಯತೆ ಮತ್ತೆ ನಿಮ್ಮ ಹೋರಾಟದ ಅಗತ್ಯತೆ ಇದೆ. ನಿಮ್ ಜೊತೆ ನಾವು ಯಾವಾಗಲೂ ಸದಾ ನಿಮ್ ಜೊತೆ ಇರ್ತೀವಿ ಅನ್ನೋಂಥ ಮಾತನ್ನು ಮತ್ತೊಮ್ಮೆ ಹೇಳ್ತೀವಿ. ಈ ಸಂದರ್ಭದಲ್ಲಿ ನೀರು ತುಂಬಿರೋದ್ರಿಂದ ಮತ್ತೆ ಸರ್ಕಾರ ನೀರು ಬಿಡಲ್ಲ ಅಂತ ಹೇಳಿರೋದ್ರಿಂದ ನಾವು ಈ ಚಿಂತನೆಯನ್ನು ನಾವೆಲ್ಲ ರಾಜ್ಯ ಪದಾಧಿಕಾರಿಗಳು, ನಮ್ದು ಒಂದು ಸಂಘಟನೆ ಇದೆ, ನಮ್ಮ ರಾಜ್ಯ ಪದಾಧಿಕಾರಿಗಳು, ನಮ್ಮ ಜಿಲ್ಲಾಧ್ಯಕ್ಷರು ನಾವೆಲ್ಲ ಒಟ್ಟಿಗೆ ಚರ್ಚೆ ಮಾಡಿ ಆ ನಿರ್ಧಾರವನ್ನು ತಗೊಳ್ಳಬೇಕಾಗಿದೆ. ಆದ್ರಿಂದ ಈ ನಿರ್ಧಾರಕ್ಕೆ ಬಂದಿದೆ. ಸರ್, ವಾಟಾಳ್ ಕಡೆಯವರು ಅಂದ್ರೆ ಯಾರು ನಮ್ಮ ಹತ್ರ ಮಾತಾಡಿಲ್ಲ, ಏಕಾಏಕಿ ಡಿಸೈಡ್ ಮಾಡಿದ್ದಾರೆ. ನಾವು ಒಕ್ಕೂಟ ಅಂತ ಮಾಡ್ಕೊಂಡಿದೀವಿ. ಒಕ್ಕೂಟ ಅಂದಾಗ ನಮ್ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಬಟ್ ಅದು ನಮ್ ಜೊತೆಗೆ ತೀರ್ಮಾನನೇ ಮಾಡಿಲ್ಲ, ಏಕಾಏಕಿ ಅವ್ರು ಘೋಷಣೆ ಮಾಡ್ತಾರೆ ಅಂತಂದ್ರೆ ಅದು ಸರಿಯಲ್ಲ ಅನ್ನುವಂತ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಎಲ್ಲ ಒಟ್ಟಿಗೆ ನಾವೇ ಹೇಳಿದ್ನಲ್ಲ, ನಾವೇ ಮೊದಲನೇದಾಗಿ ಘೋಷಣೆ ಮಾಡಿರುವಂತ ನಾವೇನೆ. ನೀರು ಬಂದಿರೋದ್ರಿಂದ ಈ ನಿಲುವಲ್ಲಿ ಬದಲಾವಣೆ ಆಗಿದೆ. ಖಂಡಿತವಾಗ್ಲೂ ಹೋರಾಟ, ನೀರು ಬಿಟ್ರೆ ಖಂಡಿತವಾಗ್ಲೂ ರೈತರ ಜೊತೆಯಲ್ಲಿ, ಕನ್ನಡಿಗರ ಜೊತೆಯಲ್ಲಿ ಹೋರಾಟಕ್ಕೆ ಸದಾ ಸಿದ್ಧವಾಗಿರ್ತೀವಿ. ಹೋರಾಟವನ್ನ ತೀವ್ರಗೊಳಿಸುವಂತ ಕೆಲಸವನ್ನ ಮಾಡ್ತೀವಿ.
ಈಗ ಸರ್ಕಾರದ ಕಾನೂನಿನ ಹೋರಾಟದ ಬಗ್ಗೆ ತಮಗೆ ನಂಬಿಕೆ ಇದೆಯಾ? ಸರ್, ಸರ್ಕಾರದ ಕಾನೂನಿನ ಹೋರಾಟದ ಬಗ್ಗೆ ತಮಗೆ ನಂಬಿಕೆ ಇದೆಯಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಅಲ್ಲ ಹೋಗ್ಲೇಬೇಕಲ್ವಾ, ಸರ್ಕಾರದ ಮೇಲೆ ನಂಬಿಕೆ ಇಡಲೇಬೇಕು. ನಮ್ಮ ಸರ್ಕಾರ ಅಂದ ಮೇಲೆ ನಾವು ನಂಬಿಕೆ ಇಡಲೇಬೇಕು, ಕೇಂದ್ರ ಸರ್ಕಾರ ನಂಬಿಕೆ ಇಡಲೇಬೇಕು. ನಮ್ಮ ಲೋಕಸಭಾ ಸದಸ್ಯರು ಇದರಲ್ಲಿ ಹಿನ್ನಡೆ ಇದ್ದಾರೆ, ಅವರ ಮನೆಗಳಿಗೂ ಮುತ್ತಿಗೆ ಹಾಕುವಂತ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಕಾವೇರಿ ವಿಷಯದಲ್ಲಿ ನೀವು ಪ್ರಧಾನಿ ಕರ್ನಾಟಕ ಬಂದ್ ಬಗ್ಗೆ ಪ್ರವೀಣ್ ಶೆಟ್ಟಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಳಿನ ಕರ್ನಾಟಕ ಬಂದ್ಗೆ ನಮ್ಮ ಬೆಂಬಲ ಇಲ್ಲ, ಕಾವೇರಿ ನೀರಿನ ಹೋರಾಟಕ್ಕೆ ಮಾತ್ರ ನಮ್ಮ ಬೆಂಬಲ. ವಾಟಾಳ್ ನಾಗರಾಜ್ ಕರೆ ನೀಡಿದ್ದ ಬಂದ್ಗೆ ಬೆಂಬಲ ಇಲ್ಲ, ಪ್ರಸ್ತುತ ಪರಿಸ್ಥಿತಿಯಲ್ಲಿ ಬಂದ್ ಮಾಡುವ ಅವಶ್ಯಕತೆ ಇಲ್ಲ. ಈ ಬಗ್ಗೆ ವಾಟಾಳ್ ನಾಗರಾಜ್ ಜೊತೆ ನಾವು ಮಾತನಾಡ್ತೇವೆ. ಸಭೆ ಬಳಿಕ ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಬಿನಿ ಭರ್ತಿಯಾಗಿ ತಮಿಳುನಾಡಿಗೆ ನೀರು ಹರಿತಾ ಇದೆ. ಮಳೆ ಇಲ್ಲದ ಸಂದರ್ಭದಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ವಿ, ಮಳೆ ಆಗಿದೆ. ಈಗ ಮಳೆ ಬಂದು ಡ್ಯಾಮ್ ತುಂಬಿದ್ರೆ ಬಂದ್ ಇಲ್ಲ ಅಂತ ಹೇಳಿದ್ವಿ. ಈ ಬಗ್ಗೆ ವಾಟಾಳ್ ನಾಗರಾಜ್ ಜೊತೆ ಚರ್ಚೆಯನ್ನ ಮಾಡ್ತೀವಿ ನಾವು. ನಾಳಿನ ಕರ್ನಾಟಕ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಪ್ರವೀಣ್ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹೋರಾಟಕ್ಕೆ ಮಾತ್ರ ನಮ್ಮ ಬೆಂಬಲ, ಕರ್ನಾಟಕ ಬಂದ್ಗೆ ಯಾವುದೇ ರೀತಿಯ ಬೆಂಬಲ ಇಲ್ಲ, ಬಂದ್ ಮಾಡುವ ಅವಶ್ಯಕತೆ ಸದ್ಯಕ್ಕಿಲ್ಲ. ಈಗ ಚೆನ್ನಾಗಿ ಮಳೆ ಆಗ್ತಾ ಇದೆ, ಡ್ಯಾಮ್ಗಳು ಕೂಡ ತುಂಬಿದ್ದಾವೆ ಅಂತ ತಿಳಿಸಿದ್ದಾರೆ. ಹೋರಾಟಗಾರರ ಮಾತುಗಳು ಗೆದಿಬೇಕಾದ್ರೆ ಮುಂಚೆ ಕೇಳ್ತಾರೆ ಬಿಟ್ರೆ ಗೆದ್ದ ಮೇಲೆ ಯಾರು ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಅದಕ್ಕಾಗಿ ಅನಿವಾರ್ಯವಾಗಿ ಎಲ್ಲ ಒಟ್ಟಿಗೆ ಸೇರಿ ಇನ್ನೊಮ್ಮೆ ಹೋರಾಟವನ್ನ ತೀವ್ರಗೊಳಿಸುವಂತ ಕೆಲಸವನ್ನ ಮಾಡ್ತೀವಿ. ಉತ್ತರ ಕರ್ನಾಟಕದಲ್ಲೂ ಸಹ ಅಭಿವೃದ್ಧಿ ಆಗಬೇಕು. ಎಂಇಎಸ್ ಇರಬಹುದು. ಬೆಂಗಳೂರು ನಗರದಲ್ಲಿ ಎಷ್ಟೊಂದು ತೊಂದರೆ ಇದೆ. ಬೆಂಗಳೂರು ನಗರ ಎಲ್ಲೆಲ್ಲಿ ಬೆಳೆಸಿದ್ದಾರೆ ಇವತ್ತು? ತುಮಕೂರಿಂದ ಕನಕಪುರ ತನಕ ಬೆಂಗಳೂರು ಆಗಿದೆ. ಚಿಕ್ಕಬಳ್ಳಾಪುರದಿಂದ ರಾಮನಗರ ದಾಟಿ ಹೋಗ್ತಾ ಇದೆ. ಇವತ್ತು ರಾಮನಗರ ಗ್ರೇಟರ್ ಬೆಂಗಳೂರು ಮಾಡ್ತಾ ಇದ್ದಾರೆ. ನೀರೆಲ್ಲಿಂದ ತರ್ತೀರ ಅನ್ನೋಂಥದ್ದು ಯಾವ್ದಾದ್ರು ಬ್ಲೂ ಪ್ರಿಂಟ್ ಇದೆಯಾ ನಮ್ಮ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ? ನೀರಿಲ್ಲ, ಮಳೆ ಬಂದಿಲ್ಲ ಅಂತ ನೀರಿಲ್ಲ. ಇವತ್ತು ಮಳೆ ಬಂದಿದೆ, ಸ್ವಲ್ಪ ಉಸಿರಾಡ್ತಾ ಇದೀವಿ ಅಷ್ಟೇನೆ. ಮತ್ತೆ ನೀರು ಇವ್ರು ಹೇಳಿದ ತರ ಬಿಟ್ರೆ ಕಾವೇರಿ ಮತ್ತೆ ಬರ್ತಾಗತ್ತೆ. ಅದಕ್ಕಾಗಿ ಹೋರಾಟವನ್ನ ತೀವ್ರಗೊಳಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಸರ್, ಈಗ ಬೆಳಗ್ಗೆ 6 ಗಂಟೆ, ನಾಳೆ ಬೆಳಗ್ಗೆ ವಾಟಾಳ್ ನಾಗರಾಜ್ ಹೇಳಿರೋ ಪ್ರಕಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಅಂತ. ಒಂದ್ ಕಡೆ ವಾಟಾಳ್ ನಾಗರಾಜ್ ಬಂದಿದೆ ಅಂತಾರೆ, ನೀವು ಬಂದ್ ಮಾಡೋದು ಬೇಡ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ರಾಜ್ಯದ ಜನರಿಗೆ ಒಂದಷ್ಟು ಗೊಂದಲ ಇದೆ ಸರ್, ಬಂದಿರುತ್ತೋ ಬಂದಿರೋಲ್ವ ಅಂತ. ಜನರಿಗೆ ಏನ್ ಹೇಳ್ತೀರಾ? ಅಲ್ಲ, ರಾಜ್ಯದ ಜನತೆಗೆ ವಾಟಾಳ್ ನಾಗರಾಜ್ ಅವರು ಹೇಳ್ಬೇಕಾಗುತ್ತೆ ಯಾವ ರೀತಿ ಅಂತ. ವಾಟಾಳ್ ನಾಗರಾಜ್ ಅವರು ಏನು ಕರೆ ಕೊಟ್ಟಿದ್ದಾರೆ, ಅವ್ರಿಗೆ ನಾವು ಇವಾಗಲೂ ಮನವಿ ಮಾಡ್ತಾ ಇದೀವಿ, ಹೋರಾಟ ಮಾಡೋಣ, ಹೋರಾಟಕ್ಕೆ ಅವ್ರ ಜೊತೆ ಕೈ ಜೋಡಿಸ್ತೀವಿ. ಬಂದಿರೋದ್ರಿಂದ ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬಾ ಕಷ್ಟ ಆಗುತ್ತೆ. ಎಲ್ಲರೂ ಬಂದು ಈ ಸಂದರ್ಭ ಬೇಡ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ.